ಮಗಳೇ ಮಗಳೇ ರಚ್ಚು ಮಗಳೇ ಏನಾರ ಸ್ನಾನಕ್ಕೆ ಏನಾರ ಹೋಗ್ಬಿಟ್ಲಾ ಏನು ಈಚೆ ಕಡೆನೂ ಎಲ್ಲೂ ಕಾಣ್ತಿಲ್ಲ. ಇಲ್ಲ ರಾತ್ರಿ ಅಮ್ಮ ಈ ರೂಮಾಗ ಮನೆ ಕತ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಲಲ್ಲ, ಎಲ್ಲೋದ್ಲು ಮಗಳೇ ರಚ್ಚು? ಅಯ್ಯೋ ಎಲ್ಲ ನೆಂಟರು ಬೇರೆ ಗೊತ್ತಾವ್ರೆ, ನಮ್ಮ ಅಣ್ಣಯ್ಯರು ಬೇರೆ ಇನ್ನೂ ಬಂದಿಲ್ಲ, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಕಾದ್ರು. ಇನ್ನೂ ಅವ್ರಲ್ಲಿ ಹೊಂದಿಸ್ಕೊಂಡು ಬರೋಷ್ಟೊತ್ತಿಗೆ ಇವಳು ಎತ್ತೋದ್ಲಪ್ಪ, ಇವಳು ರೆಡಿ ಆಗಕ್ಕೆ ಏನಾರ ಓದ್ಲಾ, ಪಾರ್ಲರ್ಗೆ ಏನಾರ ಓದ್ಲಾ, ಒಂದು ಮಾತು ಹೇಳ್ದು ನಂಗೆ ಎತ್ತೊಂಟೋಗ್ಬಿಟ್ಲು ಇವಳು. ಲೇ ರಚ್ಚು, ಆ ಹೂವನ್ನಕ್ಕಾಗಲ್ವೇ ನೀನು? ಬಿದ್ದಿದ್ರೆ ಬಿದ್ದಿರಿ ಎಲ್ಲ ಒಂದು ಹತ್ರ ಆ ಹೂ ಕಣಮ್ಮ ಅಂತ ಹೇಳೋಕ್ಕಾಗಲ್ವೇ ಇದ್ದೀನಿ ಅಂತ ಹೇಳ್ಬಿಟ್ಟು. ರಚ್ಚು ಇವಳು ಯಾಕಪ್ಪ ಮಾತಾಡ್ತಿಲ್ಲ, ಏನಾರ ಮಾಡ್ಕೊಬಿಟ್ಲ ಏನು? ಇಷ್ಟ ಇಲ್ಲ ಮದುವೆ ಅಂತ ಹೇಳ್ತಾ ಇದ್ಲು, ಏನಾರ ಮಾಡ್ಕೊಂಡು ಗಿಟ್ಕೊಂಡ್ರೆ ಆಮೇಲೆ ನನ್ನ ಕತೆ ಏನು ಆಗ್ಬಿಡ. ಇರೋಳೊಬ್ಳು ಮಗಳು. ಮಗಳೇ ರಚ್ಚು ರಚ್ಚು. ಲೇ ಸರಜಿ, ಅಲ್ಲಿ ಅಡುಗೆ ಭಟ್ರು ಎಲ್ಲ ಸಾಮಾನೆಲ್ಲ ತೆಕ್ಕೊಡ್ರಿ, ಶುರು ಮಾಡ್ಕೊತೀವಿ ಅಡುಗೆಗೆ ಅಂತ ಹೇಳ್ತಾವ್ರಿ. ನಿನ್ನ ಮಗಳನ್ನ ಕರಿ, ಕೈ ಕಾಲು ಮುಖ ತೊಳ್ಕೊಬಿಟ್ಟು ಒಂಚೂರು ಹಂಗೇನಿ ಅದು ಒಲೆಗೆ ಪೂಜೆ ಮಾಡಕ್ಕೆ ಹೇಳು. ಸರ್ನ ಅಡುಗೆಗೆ ಶುರು ಮಾಡ್ಕೊಂತಾರಂತೆ. ಆಗ್ಲೇನಿಯಾ ಇನ್ನೇನು 5 ಗಂಟೆ ಆಯ್ತು ಬೆಳಗಿನ ಜಾವ. ನೀನಿಂದ ಇಲ್ಲಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಲ್ಲ? ಸರ್ನ ಕರಿ. ಲೇ ನಮ್ಮ ರೊಚ್ಚುನೆಲ್ಲ ನಾನು ನೋಡ್ದೇನೆ. ಇಲ್ವಲ್ಲ, ಯಾಕೆ ಏನಾಯ್ತು? ಇಲ್ಲೇ ಎಲ್ಲ ಓಡಾಡ್ಕೊಂಡು ಇತ್ತಳ್ತಾಗ ಇಷ್ಟು ಬೇಗ ಎಲ್ಲೇ ದೊಳಿತಾಳ ಅವಳು? 5 ಗಂಟೆಗೆ ನೀನಿಯ ಎಲ್ಲ ಅಲ್ಲ ಇಲ್ಲ ಆರು ಮಗ ಇರೋ ಮಗ ಮನೆ ಕಂಡಿತ್ತಾಳೆ ಅನ್ನಿಸ್ತದೆ. ಇಲ್ವೇ ಪದ್ದಿ, ಇಲ್ಲ ಎಲ್ಲ ಕಡೆ ಹುಡುಕಾಡ್ಬಿಟ್ಟೆ, ಎಲ್ಲೂ ಕಾಣ್ತಾನೆ ಇಲ್ಲ ಕಣ್ಲೆ. ಹೇ ಸರಿಯಾಗಿ ಹುಡ್ಕಾಡೆ ಇತ್ತಾಳೆ, ನೀ ಸುಮ್ಮನೆ ಟೆನ್ಷನ್ ತಗತ್ತೀಯ. ಇಲ್ಲಪ್ಪಲ್ಲ ಅಂತ ಇತ್ಲು ಕಡೆ ನೋಡೋಣ ಬಾ, ಅಲ್ಲೇ ನಮ್ಮ ಅಕ್ಕ ಈಗ ತೊಳ್ಕೊಂತಿತ್ತಾಳೋ ಏನೋ. ಬಾ ರಚ್ಚು. ಅಮ್ಮಯ್ಯ ಎಲ್ಲೊಂಟಾಗ್ಬಿಟ್ಟೆ, ಮಕ ಈಗ ತೊಳ್ಕೊಂತಿದ್ಯೇನೆ ರಚ್ಚು. ಲೇ ರಚ್ಚು ರಚ್ಚು. ಅಯ್ಯೋ ಶಿವನಿ, ಏನಾರ ಓಡ್ಗಿಡು ಅಂತ ಬಿಟ್ರ ಏನು ಇವ್ರಿಬ್ರು? ಪಾರಕ್ಕನ ಮನೆಗೆ ಒಂದು ಕಿತ್ತ ನೋಡ್ಕೊಂಬಿಟ್ಟು ಬರ್ಬೇಕಿತ್ತು. ಪಾರಕ್ಕನ ಮನೆಗವನೆ ಅಂತಂದ್ರೆ ಏನು ತೊಂದರೆ ಇಲ್ಲ. ಪಾರಕ್ಕನ ಮಗ ಏನಾರ ಮನೆಗಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಎಸ್ಕೇಪ್ ಆಗೋರು ಇಬ್ರು ಅಂತಾನೆ ನೀ ಅರ್ಥ. ಅಯ್ಯೋ ದೇವ್ರೆ, ಇವರಿಬ್ರು ಫ್ರೆಂಡ್ಶಿಪ್ನ ಒಂದು ಮಾಡೋಣ ಅಂತ ನೋಡಿದ್ರೆ ಕೊನೆಗೂ ಇಬ್ರು ಸೇರ್ಕೊಬಿಟ್ಟು ಹಾಳು ಮಾಡ್ಬಿಟ್ರಲ್ಲ. ಈಗ ಏನಪ್ಪ ಮಾಡೋದು? ನನಗಂತೂ ದಿಕ್ಕೇ ತೋಚ್ತಿಲ್ಲ. ಸರೋಜಿ ಇನ್ನಷ್ಟೇ ಮುಗೀತು. ಅದು ಯಾಕೆ ಬುದ್ಧಿ ಇಲ್ವ ಅವ್ರಿಗೆ? ಅಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ ನಾನು. ಲೇಪದ್ದಿ ಕಾಣ್ತಾ ಇಲ್ಲ ಕಣ್ಲೆ, ಮನೆಯೆಲ್ಲ ಹುಡುಕಿದ್ದೀನಿ, ಇತ್ಲೆಲ್ಲ ಹುಡುಕಿವ್ನಿ. ಎಲ್ಲಾದ್ರೂ ಹೊಲಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ಲೇನೋ, ಸುಮ್ಮನೆ ಹೊಲದ ಕಡೆ ಓಡಾಡ್ಕೊಂಬಿಟ್ಟು ಬರೋನಿ, ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು ಹೊಲದ ಕಡೆ ಏನಾರ ಹೋಗೋಳೇನೋ. ಒಂದು ಕಿತ್ತ ಹೊಲ್ತಕ್ಕೆ ಹೋಗ್ಬಿಟ್ಟು ನಾನು ನೋಡ್ಕೊಂಬಿಟ್ಟು ಬರಲೇನೆ. ಸಾಕು ಸುಮ್ ಕೂತ್ಕೊಳ್ಳೆ, ನನ್ನ ಮಗಳಲ್ಲಿ ನಾನು ಕಳ್ಸಿದ್ರೆ ನೀವು ಹೊಲ್ತಕ್ಕೆ ಹೋಗಿಲ್ಲ ಅಂತ ಸತಾಯಿಸೋಳು ಅಂತಂದಾಗ ಅವಳು ಇಷ್ಟಪಟ್ಬಿಟ್ಟು ಹೋಗೋದುಂಟೇನೆ ಎಲ್ಲಾದ್ರೂ? ಸಾಧ್ಯನೇ ಇಲ್ಲ. ಏನೋ ಆಗೈತೆ ಕಣ್ಲೆ. ಅಯ್ಯೋ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದು ಅಂಟೋಗ್ಬಿಟ್ಲು ಅನ್ನಿಸ್ತದೆ ಕಣ್ಲೆ, ಹೊಡೆದ್ಬಿಟ್ಲು ಅನ್ನಿಸ್ತದೆ. ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಿಲ್ಲ ಕಣ್ಲೆ ನನಗೆ. ಎಲ್ಲೊಂಟೋಗ್ಬಿಟ್ಲು ಏನು ಕತ್ತೀಯೋ? ರಾತ್ರಿ 11 ಗಂಟೆಗೆ ನಾನು ನೋಡಿವ್ನಿ ರೂಮಾಗೆ, ಸರಿ ಮನೆ ಕತ್ತೀನಿ ಅಂತ ಹೇಳ್ಬಿಟ್ಟು ಮನೆ ಕಂಡಿದ್ಲು. ಇವಾಗ ಕಾಣ್ತಾ ಇಲ್ಲ ಅಂತಂದ್ರೆ ಏನ್ಲೇ ಅರ್ಥ? ಲೇಪದ್ದಿ ಏನೂ ಆಗಿರಕ್ಕಿಲ್ಲ ಅಲ್ವಾ? ನನ್ನ ಮಗಳು ನನ್ನ ಮಾನ ಮರುವುದು ಏನು ಕಳೆಯಕ್ಕಿಲ್ಲ ಅಲ್ವಾ? ಇಲ್ಲೇ ಎಲ್ಲ ಹೋಗಿತ್ತಾಳಲ್ವಾ, ಗಿರ್ಲರ್ ಕಡೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಾ ಹೋಗಿ, ಸರ್ನ ನೋಡ್ಕೊಂಬಿಟ್ಟು ಬಾ ಹೋಗು. ಅಮ್ಮ ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ಲು ಕಣ್ಲೆ. ಏನಾರ ಮೇಕಪ್ ಮಾಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು 1 ಗಂಟೆ ಹೋಗೋಳ ಅಂತ ಏನು ಅಂತ ಗೊತ್ತಾಯ್ತಿಲ್ಲ. ಹೋಗ್ಬಿಟ್ಟು ಒಂದು ಕಿತ್ತ ನೋಡ್ಕೊಂಬಿಟ್ಟು ಬಾ ಹೋಗಿ. ನೀನು ಇಲ್ಲೇ ಇರು, ನಾನು ಹಂಗೆ ಹೋಗ್ಬಿಟ್ಟು ಒಂದು ಹೆಜ್ಜೆ ನೋಡ್ಕೊಂಬಿಟ್ಟು ಹಾಗೆ ಹೊಲದ ಕಡೆನೂ ಹೋಗ್ಬಿಟ್ಟು ಬರ್ತೀನಿ ಸರ್ನ. ಆಯ್ತು ಸರ್ನ ಬಾ. ಈ ಮನೆಯಾಳಿಯಿಂದ ನಂಗೆ ನೆಮ್ಮದಿ ನೆನೆಯೇ ಇಲ್ಲ. ಹೆಂಗೋ ನಮ್ಮ ಅಣ್ಣನ ಮಗನ ಜೊತೆ ಮದುವೆ ಮಾಡೋದು ಕಳಿಸ್ಬಿಟ್ರೆ ನಂಗೆ ಎಲ್ಲ ನೆಮ್ಮದಿನೂ ಸಿಗ್ತದೆ. ಏನು ಮಾಡಬೇಕು ಏನು ಕಥೆಯೋ ಇನ್ನೂ ಗೊತ್ತಾಯ್ತಿಲ್ಲ ನನಗಂತೂ. ಏನು ಮಾಡಲಿ? ಅಯ್ಯೋ ಏನೋ ದಿಕ್ಕೆ ತೋಚಿದಂಗೆ ಆಗ್ಬಿಟ್ಟೈತಲ್ಲ. ಪದ್ದಿ ನೋಡ್ಕೊಂಬಿಟ್ಟು ಬರೋ ಗಂಟ ಏನು ಮಾತಾಡೋದು ಬೇಡ, ಸುಮ್ಕೆ ಇರ್ತೀನಿ. ಅವಳು ನೋಡ್ಕೊಂಬಿಟ್ಟು ಬಂದು ಏನಾರ ಒಂದು ಹೇಳ್ತಾಳೆ, ಆಮೇಕಿಂದ ಬೇಕಾದ್ರೆ ಮಾತಾಡ್ಕೊಂಡ್ರೆ ಆಯಿತು. ಇವಾಗ ಸುಮ್ಮನೆ ಟೆನ್ಷನ್ ತಗೊಳ್ಳೋದು ಯಾಕೆ? ನಾನು ಪಡಗೋಗಿ ನಾನು ಸುಮ್ಮನೆ ತಪ್ಪಗೆ ಕುಂತ್ಕೊಂಡಿರ್ತೀನಿ. ಸರದಿ, ಎಂಗೇಜ್ಮೆಂಟ್ಗೆ ನಾನು ಒಂಚೂರು ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿವ್ನಿ. ಅದು ನಿಮ್ಮ ಅಮ್ಮ ಹಿಂಗೆ ಮೇಕಪ್ ಏನಾರ ಮಾಡಕ್ಕೆ ಬಂದ್ಬಿಟ್ರೆ ನಂಗೆ ಓಸಿ ಮೇಕಪ್ ಮಾಡಕ್ಕೆ ಹೇಳೆ. ನೀನು ನಮ್ಮ ಪಾಪ ಊರಾಗ ಬಂದಿರಲ್ಲ, ನೀನೇ ನೋಡ್ಬೇಕಲ್ವಾ, ನೀನೇ ಹೆಣ್ಣಲ್ವಾ? ಅದಕ್ಕೆ ಮಾಡಿಸ್ದೆ ಇದ್ದಂಗೆ ಇರೋಕ್ಕಾಯ್ತದ? ಮಾಡಿಸ್ತೀನಿ ತಗ. ಆಯ್ತು, ಒಂದು ಮೇಕಪ್ ಮಾಡಿಸ್ಬಿಡು ಸಾಕು, ಸರಿನಾ? ಸರಜಿ, ಆ ಭಟ್ರು ಒಂದೇ ಸಮನಾಗ ಬಡ್ಕೊಂತವ್ರ ಕಂಡ್ಲೆ. ಸುಮ್ಕೆನೆನಿಯ ಅದು ಬೇಕು ಇದು ಬೇಕು ಅಂತ ಸುಮ್ಕೆ ಬಡ್ಕತ್ತವ್ರೆ. ಸರ್ನ ಬಂದ್ಬಿಟ್ಟು ಎಲ್ಲ ತೆಕ್ಕೊಡ್ಬೇಕಂತೆ. ತೆಕ್ಕೊಟ್ರೆ ಎಲ್ಲನೇ ಸರ್ನ ಅಂತ ಹೇಳ್ಬಿಟ್ಟು ಅಡುಗೆ ಶುರು ಮಾಡ್ಕತ್ತಾರಂತೆ. ಬಂದು ಕೊಡ್ತೀನಿ ರಕ್ಕ. ನಾನು ಮೊದಲು ಸ್ನಾನಕ್ಕೆ ಹೋಗ್ತೀನಿ ಕಂಡ್ಲೆ. ನಾನು ಹೋಗ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಹೋಗಿ ರೆಡಿ ಆಯ್ತೀನಿ. ಇವಳಿಗೆ ರೊಚ್ಚು ಮೇಕಪ್ ಮಾಡಕ್ಕೆ ಬರ್ತಾರಲ್ಲ, ಅವಾಗ ಹೋಗಿ ನಾನು ಮೇಕಪ್ ಮಾಡಿಸ್ಕೊಬಿಡನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿವ್ನಿ. ನಾನೇ ಹೋಗ್ತೀನಿ ಫಸ್ಟ್ ಸ್ನಾನಕ್ಕೆ. ಹೋಗಕ್ಕ. ಇವಮ್ಮಂಗೆ ಈ ವಯಸ್ಸಾದ್ರೂ ಅಳ್ಳಾಡೋದು ಮಾತ್ರ ಬಿಡ್ಲಿಲ್ವಲ್ಲ ಇವಮ್ಮ. ಅಯ್ಯೋ ಮಕ್ಕ ಮುಚ್ಚ. ಅಯ್ಯೋ ಎಲ್ಲ ಹಾಳಾಗೋದ್ಲಪ್ಪ ಇವಳು ಪದ್ದಿ, ಎಲ್ಲೇ ಹಾಳಾಗೋದೆ. ಬೇಗ ಬಾರೆ, ನಾನು ಟೆನ್ಷನ್ ತಡ್ಕೊಳಕ್ಕಾಯ್ತಿಲ್ಲ. ಪಾರ್ಲರಾಗೋಳೆ ಅಂದರೆ ಸಮಾಧಾನ ನನಗೆ. ಅಲ್ಲಿ ಗಂಟ ನಂಗೆ ಸಮಾಧಾನ ಆಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ ನನಗೆ. ಸರಜಿ, ರೊಚ್ಚು ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ನನ್ನ ಮನೆಯೆಲ್ಲ ಹುಡುಕ್ದೆ, ಎಲ್ಲೋದ್ಲು? ಎಲ್ಲೋ ಪಾರ್ಲರ್ ಅಂತ ಏನಾರ ಹೋಗಿರ್ಬೇಕಣಕ್ಕ. ಬತ್ತಳಿ ಹೇಳು. ಅಲ್ಲ ಅವಳೇನೇನಿಯ ಪೂಜೆ ಮಾಡಿದರೆ ಸೊರೋಗೋದು, ಅದಕ್ಕೆ ನೀನಿಯ ಇದು ಮಾಡಿದೆ ಅಷ್ಟೇ. ಅವಳೆ ಪೂಜೆ ಗೀಜೆ ಮಾಡಿದರೆ ಅಡುಗೆ ಮಾಡ್ಬೇಕಾದ್ರೆ ಸಂದಕ್ಕಿರೋದು. ಒಲೆ ಪೂಜೆ ಎಲ್ಲ ಮಾಡಿದರೆ ಅಲ್ಲಮ್ಮಿ ಎಂಗೇಜ್ಮೆಂಟ್ ಇಟ್ಕೊಂಡು ಅತ್ತ ಕಳಿಸ್ಬಾರ್ದು ಎಣ್ಣೆಗಳನ್ನ, ಸರಿನಾ? ಮನೆ ತುಂಬ ನೆಂಟರು ಬೇರೆ ಬಂದವ್ರೆ. ಕರೆದ್ಬಿಡು ಬಾ ಮಂತಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಒಂದು ಮಾಡಲಿ. ಸರಿನಾಕ ಆಯಿತು. ಅಯ್ಯೋ ನನ್ನ ಟೆನ್ಷನ್ ನನಗೆ. ಈ ಮುದುಕಿರೋದೊಂದು ದೊಡ್ಡ ಕಾಟ ಹೋಗ್ಬಿಟ್ಟೈತೆ. ನೆಂಟರುಗಳು ಬೇರೆ ಮನೆ ಮೇಲೆಲ್ಲ ಬಂದು ಬತ್ತಾವ್ರೆ. ಅಯ್ಯೋ ಏನಪ್ಪ ಮಾಡಲಿ? 6 ಗಂಟೆ ಆಯಿತು.
ಅಯ್ಯೋ ಲೇ ಪದ್ದಿ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಕಣ್ಲೆ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಇದ್ಲೇನೆ ಪಾರ್ಲರಾಗ ಮೇಕಪ್ ಏನಾರ ಮಾಡಿಸ್ಕೊತಾ ಇದ್ಲ ಏನೋ? ಸರಜಿ ಹೊಲ ಮನೆ ಪಾರ್ಲರು ನಮ್ಮನೆ ಎಲ್ಲಾರ ಮನೆನೂ ಹುಡುಕ್ದೆ ಕಣ್ಲೆ, ಎಲ್ಲೂನು ಕಾಣಿಸ್ತಿಲ್ಲ ಕಣ್ಲೆ. ನಿನ್ನ ಮಗಳು ಎಲ್ಲ ಕಡೆನೂ ಹುಡಿಕೊಂಡು ತಡಿಕೊಂಡು ಎಲ್ಲ ಮಾಡ್ಕೊಂಬಿಟ್ಟು ಬಂದೀವ್ನಿ. ಅಯ್ಯಯ್ಯೋ ನನ್ನ ಮಗಳು ನನ್ನ ಮ್ಯಾಲ ಚಪ್ಪಡಿ ಕಲ್ಲು ಎಳ್ದು ಹೊಂಟೋಗ್ಬಿಟ್ಲೆ ಶಿವನೇ. ಅಯ್ಯೋ ಇರಳಬ್ಳು ಮಗಳು ಅಂತ ಹೇಳ್ಬಿಟ್ಟು ಮುದ್ನಿಂದ ಸಾಕಿದಕ್ಕೆ ಎಂಥ ಪರಿಸ್ಥಿತಿ ತಂದ್ಬಿಟ್ಲು. ನನ್ನ ಮಾನ ಮರುವ ದಿನ 3 ಕಾಸು ಗರಾಜ್ ಹಾಕ್ಬಿಟ್ಲಲ್ಲಪ್ಪ ಶಿವ, 3 ಕಾಸು ಗರಾಜ್ ಹಾಕ್ಬಿಟ್ಲಲ್ಲ. ಇಂಥ ಮಾನ ಮರುವದಿ ಬಿಟ್ಟು ಹೆಂಗೆ ಬದುಕಕ್ಕಾಯ್ತದೆ? ನಾನು ಎಲ್ಲೋ ಇಲ್ಲಿತ್ತಾಳೆ ಅಂತ ಅನ್ಕೊಂಡ್ರೆ ಎಲ್ಲೂ ಇಲ್ದಿದ್ದಂಗೆ 3 ಕಾಸು ಮರುವದಿ ಕಳೆದ್ಬಿಟ್ಲಲ್ಲಪ್ಪ. ಅಯ್ಯೋ 3 ಕಾಸು ಮರುವದಿ ಇಲ್ವಲ್ಲಪ್ಪ ನನಗೆ. ಏನಪ್ಪ ಮಾಡಲಿ ಇವಾಗ? ನಾನು ಯಾವ ಮಕ ಎತ್ಕೊಂಡು ನೆಂಟ್ರಿಷ್ಟ್ರಿಗೆಲ್ಲ ಮಕ ತೋರಿಸ್ಲಿ? ಅಯ್ಯೋ ಮನೆಯಾಳಿ ದರಿದ್ರೊಳೆ ಲೋಪರು, ಕೊನೆಗೂನುವೆ ನನ್ನ ತಲೆ ಚಪ್ಪಡಿ ಕಲ್ಲು ಎಳ್ದು ಹೊಂಟೋಗ್ಬಿಟ್ಟಲ್ಲೇ ನೀನು. ಹಾಳಾಗೋಗ, ನಾಶನ ಆಗೋಗ, ಬುಡ್ನಾಶನ ಆಗೋಗ, ನೆಗದ್ ಬಿದ್ದು ಎಳ್ಳಿ ಕೈಯಾಗೋಗ. ಉದ್ದಾರ ಆಗಕ್ಕಿಲ್ವೇ? ಎತ್ತರ ಹೊಟ್ಟೆ ಉರ್ಸ್ಬಿಟ್ಟದ್ದು ಎಲ್ಲಿ ಹೋಗಿದ್ಯೋ ನೀನು? ಉದ್ದಾರ ಆಗಕ್ಕಿಲ್ಲ, ನೀನಂತೂ ಉದ್ದಾರ ಆಗಕ್ಕಿಲ್ಲ. ಗಿಣಿಗೆ ಹೇಳ್ದೆ ನಾನು, ಗಿಣಿ ಮರಿಗೆ ಹೇಳ್ದೆ. ಆದ್ರೂ ನನಗೆ ಕೇಳಿಸ್ಕೊಂಡಿದ್ದಂಗೆ ಇಂಥ ಉತ್ತರ ಮಾಡ್ಬಿಟ್ಟಲ್ಲ ನೀನು ಉದ್ದಾರ ಆಗಕ್ಕಿಲ್ಲ ನೀನು. ಇದ್ಯಾಕೆ ಸರಜಿ, ಇದ್ಯಾಕೆ ಹಿಂಗೆ ಬಾಯ್ ಬಿಡ್ಕೊತಾ ಇದೆಯಾ? ಏನಾಯ್ತೆ? ಅಯ್ಯೋ ಏನು ಅಂತ ಹೇಳಿ ನನ್ನ ಮಗಳು ಬೆಳಗ್ಗೆಯಿಂದನೂ ಮನೆಯಾಗ ಕಾಣಿಸ್ತಿಲ್ಲ. ಎಲ್ಲೋದ್ಲೋ ಏನೋ ನಾ ಕಾಣೆ. ಹುಡುಕಿ ನನಗಂತೂ ಸಾಕಾಗೋಯ್ತು. ಎಲ್ಲಿ ಅಂತ ಹುಡುಕ್ಲಿ, ಎಷ್ಟು ಅಂತ ಹುಡುಕ್ಲಿ, ಸಾಕಾಗೋಗ್ಬಿಟ್ಟೈತೆ ನನಗಂತೂ. ನನ್ನ ಮಗಳು ನನಗಂತೂ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಲು ಶಿವನೇ, ಹೊಂಟೋಗ್ಬಿಟ್ಲು. ಅಯ್ಯೋ ಯವ್ವ, ನಮ್ಮ ಅಣ್ಣನ ಮತ್ತಿಗೆ ಬಂದರೆ ಏನಂತ ಹೇಳಿ, ನನ್ನ ಅಳಿಯೋಂಗೆ ಏನಂತ ಹೇಳಿ, ಮುದ್ನಂತ ಮಗಳು ಅಂತ ಹೇಳ್ಬಿಟ್ಟು ಹೆಂಗೋ ಮದ್ವಿಗೆ ತಯಾರಿ ಮಾಡಿದ್ದೆ. ಇವಳಿಂದ ತಾಲ್ಕ ಕೆಲಸ ಮಾಡಿದ್ಲಲ್ಲ, ನಮ್ಮ ಅಣ್ಣ ಹೊತ್ತಿಗೆ ಯಾವ ಮಕ ತೋರಿಸ್ಲಿ ನಾನು? ಇವಳು ಮನೆಯಾಳಿ ಮಾಡಿರೋ ಕೆಲಸಕ್ಕೆ ಯಾವ ಮಕ ತೋರಿಸ್ಲೋ ಶಿವ? ಏನು ರೊಚ್ಚು ಕಾಣಿಸ್ತಿಲ್ವೇ? ಅಯ್ಯೋ ಸರೋಜಿ, ನಾನು ಅನ್ಕೊಂಡೆ ರಾತ್ರಿ ಬಾತ್ರೂಮ್ಗೆ ಅಂತ ಹೇಳ್ಬಿಟ್ಟು ಹೋದಳು. ನಾನು ನನಗೂ 1 ಗಂಟೆ ನೋಡ್ತಿದ್ದೆ, ಆ ಕಡೆ ನೀ ಬರಲಿಲ್ಲ. ಅಯ್ಯೋ ನಾನೆಲ್ಲ ಈ ಕಡೆ ಆ ಕಡೆ ತಿರುಗಿದಾಗ ಹೊಂಟೋಗ್ಬಿಟ್ಟಿತ್ತಾಳೇನೋ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಹಂಗೆ ಓದೋಳು ರಾತ್ರಿ 11:30ಗೇನೋ ಓದೋಳು, ಮತ್ತೆ ಬಂದೇ ಇಲ್ಲ ಅನ್ನಿಸ್ತದೆ ಕಣಮ್ಮಿ ಮನೆ ಒಳಗಡಿಕೆ. ಅಲ್ಲ ನಿನಗೇನೋ ನಿನ್ನ ಮಗಳ ವಿಚಾರ ಗೊತ್ತಿಲ್ವಾ? ಯಾರು ಏನಾರ ಪಿರುತಿ ಮಾಡಿದ್ಲ ಏನು ಅಂತ ಹೇಳ್ಬಿಟ್ಟು ನೀನು ವಿಚಾರ ಮಾಡಬೇಕಿತ್ತು. ಇರೋಳೊಬ್ಳು ಮಗಳನ್ನ ದೂರ ಮಾಡ್ಕೊಂಡಿರೋಕ್ಕಾಯ್ತದ? ನೀನು ಹೇಳು ಪದ್ದಿ, ಲೇ ಪದ್ದಿ, ಹೋಗ್ಬಿಟ್ಟು ಆ ಪಾರಕ್ಕನ ಮನೆಗೆ ಅವ್ನ ಮಗ ಅವನ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬಂದಂಗೆ ಹೇಳು. ಒಂದೇ ಕಿತ್ತ ಪಾರಕ್ಕನ ಮನೆಗೆ ಹೋಗ್ಬಿಟ್ಟು ಕಿತ್ತಾಡಿದ್ರೆ ಸಂಡಕ್ಕಿರಕ್ಕಿಲ್ಲ ನಾನು. ಪಾರಕ್ಕನ ಮನೆಗೆ ಪಾರಕ್ಕನ ಮಗ ಅವನ ಇಲ್ವಾ ಅಷ್ಟು ತಿಳ್ಕೊಂಬಿಟ್ಟು ಬಾರೆ. ನಾವು ಇಲ್ಲ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಇವತ್ತು ಪ್ರಳಯನೇ ಆಗೋಗ್ಬಿಡ್ತದೆ. ಹಂಗೆ ಮಾಡ್ತೀನಿ ನೋಡು. ಸುಮ್ಮನೆ ಹೋಗ್ಬಿಟ್ಟು ಜಗಳ ಮಾಡೋದ್ರೆ ಸಂಡಕ್ಕಿರಕ್ಕಿಲ್ಲ. ಸುಮ್ಮನೆ ಯಾಕೆ ಹೋಗ್ಬಿಟ್ಟು ಜಗಳ ಮಾಡಬೇಕು ನೋಡು? ಸುಮ್ಕೆನಿಯಾ ನೀನು ಹೋಗ್ಬಿಟ್ಟು ತಿಳ್ಕೊಂಬಿಟ್ಟು ಬಾ. ಓಡೋಗವನ ಇಲ್ವಾ ಅಂತ ಹೇಳ್ಬಿಟ್ಟು ಅಷ್ಟೇನಿಯ ಬೇಕಿರೋದು. ಓಡೋಗಿಲ್ಲ ಅಂತಂದರೆ ಏನು ಮಾತಾಡಬೇಡ. ನನ್ನ ಮಗಳು ಏನೋ ಇಲ್ಲೇ ಎಲ್ಲ ಇತ್ತಾಳೆ, ಓಡೋಗವನೆ ಅಂತ ಹೇಳಿದ್ರೆ ಬಂದು ನನಗೆ ಸುದ್ದಿ ಮುಟ್ಟಿಸ್ಬಿಡೆ ನೀನು. ನಾನು ಆಮ್ಯಾಕಿಂದ ನಾನು ಸರಿಯಾಗಿ ನೋಡ್ಕೊತೀನಿ. ಬತ್ತೀನಿ. ನನ್ನ ಮಗನೇ ತಲೆ ಕೆಡಿಸಿರೋದು ಅಂತ ಅನ್ನಿಸ್ತದೆ. ನನಗೆ ಗೊತ್ತು ಎಲ್ಲನೂ. ಆದರೂ ಒಂದು ಕಿತ್ತ ಪರೀಕ್ಷೆ ಮಾಡಬೇಕಲ್ವಾ? ಅದಕ್ಕೆ ನೀನೊಂದು ಕಳಿಸ್ತಿರೋದು. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಾ. ಎಲ್ಲ ನನ್ನ ಬಾಳ್ನೆ ಬೀದಿಗೆ ತಂದುಬಿಟ್ಲಲ್ಲ ಪಾರಿ, ಅವಳನ್ನ ಸುಮ್ಮನೆ ಬಿಡೋಕ್ಕಿಲ್ಲ. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಾ. ಅಯ್ಯೋ ಇವಾಗ ಅದೆಲ್ಲ ಬ್ಯಾಡ ಕಣ್ಲೆ ಸರೋಜಿ. ಅಲ್ಲೆಲ್ಲ ಹೋಗಿ ಸುಮ್ಮನೆ ಗಲಾಟೆ ಯಾಕೆ ಹೇಳು? ಏನೋ ಒಂದು ವಿಚಾರ ಮಾಡಿ ಏನೋ ಒಂದು ಇದು ಮಾಡಿದ್ರೆ ಆಯ್ತದೆ. ಹೊಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಏನೋ ಒಂದು ನೋಡ್ಕೊಬಿಟ್ಟು ಇದು ಮಾಡ್ಕೊಂಬಿಟ್ಟು ಸಮಾಧಾನವಾಗಿ ಮಾತಾಡ್ಬಿಟ್ಟು ಬರ್ತೀನಿ, ಸರಿನಾ? ಇಲ್ಲಿ ಹೊಟ್ಟೆ ಉರಿತೈತೆ ನಮ್ಮ ಅಣ್ಣನ ಮಗನೇ. ನಮ್ಮ ಅಣ್ಣ ಅತ್ತಿಗೆ ಏನು ಹೇಳಲೆ? ಹೋಗೆ ಒಂದು ಕಿತ್ತ ನೋಡ್ಕೊಂಬಿಟ್ಟು ಬಾ. ಹೋಗೆ ಇಷ್ಟು ಸಹಾಯ ಮಾಡೋಕ್ಕಾಗಕ್ಕಿಲ್ವೇನೆ? ಹೋಗಿ ಒಂದು ಕಿತ್ತ ನೋಡ್ಕೊಂಬಿಟ್ಟು ಬಾ. ಹೋಗೆ ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ. ಇರೇ, ನೀನು ಯಾಕೆ ಇದು ಮಾಡ್ಕೊಂತೀಯ? ಹೋಗ್ಬಿಟ್ಟು ಬರ್ತೀನಿ ನಾನು. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಆದರೆ ಜಗಳಗಳೆಲ್ಲ ಮಾಡ್ಕೊಬೇಡ ಕಣ್ರಲೆ. ಏನೋ ಅವಳೇನು ಮಾಡ್ತಾಳೆ ಹೇಳು? ಒಂದು ಕಿತ್ತ ನೋಡ್ಕೊಂಬಿಟ್ಟು ಬರ್ತೀನಿ. ಯಾವ್ಯಾವ ಊತದಾಗ ಯಾವ್ಯಾವ ಆಯ್ತದ ನೋಡ್ದೆ? ಅಯ್ಯೋ ರೊಚ್ಚು ಒಳ್ಳೆಳು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ನೋಡ್ದೆ ಇವಾಗ ಎಂಥ ಕೆಲಸ ಮಾಡೋಳೆ ಅಂತ. ಯಾವನಿಂದೇನೋ ಓಡೋಗೋಳೆ ಅಂತ ಅನ್ನಿಸ್ತದೆ ನೋಡೇ. ನೋಡಮ್ಮ, ಮುಳ್ಳಿ ಮಂಚಕ್ಕೆ ಎಷ್ಟು ಕಾಳು ಅಂದರೆ 3 ಮತ್ತೊಂದು ಅನ್ನಂಗಿದ್ಲು. ಎಂಥ ಕೆಲಸ ಮಾಡ್ಕೊಂಡು ಓಡೋಗೋಳು ನೋಡು ಅಂತ ಪಾರಿ ನುಡ್ಕೊಂಡು ಬಿಟ್ಬಿಟ್ಟು ಓಡೋಗೋಳಲ್ಲ. ಇನ್ನೆಂಥ ಮಾನ್ಗೆಟ್ಟಳು ಇರಬೇಡ ಹೇಳು.